5 ತಿಂಗಳ ಹಿಂದೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆಗಿತ್ತು. ಆ ಪ್ರಕರಣದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಾಮೇಶ್ವರಂ ಕೆಫೆಯಲ್ಲಿ ಎನ್ಐಎ ಅಧಿಕಾರಿಗಳು ಸ್ಥಳ ಮಹಜರನ್ನ ನಡೆಸ್ತಾ ಇದ್ದಾರೆ. ಬಾಂಬ್ ಇಟ್ಟಂತಹ ಉಗ್ರನನ್ನ ಸ್ಥಳ ಮಹಜರಿಗಂತ ಕರೆತಂದಿದ್ದಾರೆ. 5 ತಿಂಗಳ ಬಳಿಕ ಸ್ಥಳ ಮಹಜರನ್ನ ಎನ್ಐಎ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣ ನಡೆದು 5 ತಿಂಗಳಾಯಿತು. ಸ್ಥಳ ಮಹಜರಿಗೆ ಆರೋಪಿಯನ್ನ ಕರೆ ತಂದಿದ್ದಾರೆ ಅಧಿಕಾರಿಗಳು. ಎನ್ಐಎ ಸ್ಥಳ ಮಹಜರು ಹಿನ್ನೆಲೆ ರಾಮೇಶ್ವರಂ ಕೆಫೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಭದ್ರತೆಗಾಗಿ 50ಕ್ಕೂ ಹೆಚ್ಚು ಸ್ಥಳೀಯ ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ವೈಟ್ ಫೀಲ್ಡ್ ವಿಭಾಗದ ಪೊಲೀಸರು ಈ ಭದ್ರತೆಯನ್ನು ಒದಗಿಸ್ತಾ ಇರೋದು. ಮಾರ್ಚ್ 1ರಂದು ರಾಮೇಶ್ವರಂ ಕೆಫೆಯಲ್ಲಿ ಐಇಡಿ ಬಾಂಬ್ ಬ್ಲಾಸ್ಟ್ ಮಾಡಿದ್ದ ಮುಸಾವಿರ್ ಹುಸೇನ್, ಕೋಲ್ಕತ್ತಾದಲ್ಲಿ ಬಾಂಬರ್ ಮುಸಾವಿರ್ ಹುಸೇನ್, ಆತನಿಗೆ ಸಪೋರ್ಟ್ ಹಾಗೂ ಆತನ ಗೈಡ್ ಮಾಡ್ತಾ ಇದ್ದಂತಹ ಅಬ್ದುಲ್ ಮತೀನ್ ತಾಹಾನನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ರು. ಅಧಿಕಾರಿಗಳಿಗೆ, ರಾಜ್ಯ ಪೊಲೀಸ್ ಇಲಾಖೆಗೆ ಒಂದು ಯಕ್ಷ ಪ್ರಶ್ನೆಯಾಗಿತ್ತು ಇದು. ಪ್ರಕರಣ ಆಗಿ ಕೆಲವು ದಿನಗಳ ಒಳಗೆ ಈ ಮುಸಾವಿರ್ನನ್ನ ವಶಕ್ಕೆ ಪಡೆದು ಆತನನ್ನ ಅರೆಸ್ಟ್ ಮಾಡಿ ಆತನಿಗೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಈಗ ಸ್ಥಳ ಮಹಜರಿಗೆ ಆ ಮುಸಾವಿರ್ನನ್ನ ಸ್ಥಳಕ್ಕೆ ಕರೆದುಕೊಂಡು ಬರಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, 50ಕ್ಕೂ ಹೆಚ್ಚು ಪೊಲೀಸರು ಅಲ್ಲಿ ಭದ್ರತೆಯನ್ನ ನೀಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಕರೆಸ್ಪಾಂಡೆಂಟ್ ಚಂದ್ರಶೇಖರ್ ನೀಡ್ತಾರೆ. ಚಂದ್ರಶೇಖರ್, ಪ್ರಕರಣ ಕಳೆದು 5 ತಿಂಗಳಾಯಿತು. ಈ ಮುಸಾವಿರ್ನನ್ನ ರಾಮೇಶ್ವರಂ ಕೆಫೆಗೆ ಸ್ಥಳ ಮಹಜರಿಗಂತ ಕರೆತರಲಾಗಿದೆ. ಅಲ್ಲಿ ಆಗ್ತಾ ಇರುವ ಬೆಳವಣಿಗೆ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗೋದಾದ್ರೆ. ಖಂಡಿತವಾಗಿಯೂ ಸಭಾ, ಏನು ಈ ಮಾರ್ಚ್ 1ರಂದು ಬಾಂಬ್ ಬ್ಲಾಸ್ಟ್ ಮಾಡಿ ಅದಾದ ನಂತರ ತಲೆಮರೆಸಿಕೊಂಡಿದ್ದಂತಹ ಮತೀನ್ ತಾಹಾ ಮತ್ತೆ ಮುಸಾವಿರ್ಗಾಗಿ ಸಾಕಷ್ಟು ಒಂದು ಶೋಧವನ್ನ ಬೆಂಗಳೂರು ಪೊಲೀಸರು, ಅಂದ್ರೆ ಎನ್ಐಎ ಹೊರತುಪಡಿಸಿ ಬೆಂಗಳೂರು ಪೊಲೀಸರು ಸಾಕಷ್ಟು ಒಂದು ಎಫರ್ಟ್ ಅನ್ನ ಹಾಕಿದ್ರು. ಆತನ ಜಾಡನ್ನ ಹಿಡಿದು ಪ್ರತಿ ಇಂಚಿಂಚು ಮಾಹಿತಿಯನ್ನ ಕೂಡ ಕಲೆಕ್ಟ್ ಮಾಡಿ ಯಾವಾಗ ಎನ್ಐಎಗೆ ಈ ಪ್ರಕರಣ ಒಂದು ಟ್ರಾನ್ಸ್ಫರ್ ಆಯ್ತು, ಆ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ತನಿಖೆ ಒಂದು ಫೈಲ್ ಕೂಡ ಟ್ರಾನ್ಸ್ಫರ್ ಮಾಡಿದ್ರು. ಅದಾದ ನಂತರ ಎನ್ಐಎ ಅಧಿಕಾರಿಗಳು ಅವರನ್ನ ಕೋಲ್ಕತ್ತಾದಲ್ಲಿ ಬಂಧನ ಮಾಡಿ ಅದಾದ ನಂತರ ಕರ್ಕೊಂಡ್ಬಂದು ಬೆಂಗಳೂರಿನ ಒಂದು ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅಲ್ಲಿಂದ ವಶಕ್ಕೆ ಪಡೆದು ಸಾಕಷ್ಟು ತೀವ್ರ ವಿಚಾರಣೆಯನ್ನ ನಡೆಸಿದ್ರು. ಅಂದ್ರೆ ಈ ಒಂದು ಗ್ಯಾಂಗ್ ಈ ಹಿಂದೆ ಏನಾದ್ರೂ ಒಂದು ಮಾಡಿರುವಂತಹ ಬಾಂಬ್ ಬ್ಲಾಸ್ಟ್ ಗಳಿಗೆ ಇವರಿಗೆ ಲಿಂಕ್ ಇದೆಯಾ ಅಂತ, ಮತ್ತೆ ಮತೀನ್ ತಾಹಾ ಏನಿದ್ದಾನೆ ಈತ ಸಾಕಷ್ಟು ಮಾಸ್ಟರ್ ಮೈಂಡ್, ಜೊತೆಗೆ ಈಗಾಗಲೇ ಜೈಲಿನಲ್ಲಿ ಇದ್ದಂತಹ ಸಾಕಷ್ಟು ಉಗ್ರರ ನಂಟು ಈತನಿಗೆ ಇತ್ತು, ಜೊತೆಗೆ ಐಸಿಸ್ ನಂಟು ಕೂಡ ಈತನಿಗೆ ಇತ್ತು ಅನ್ನುವಂತಹದ್ದು ಸಾಕಷ್ಟು ಮೇಲ್ನೋಟಕ್ಕೆ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಎನ್ಐಎ ಅಧಿಕಾರಿಗಳು ಸಾಕಷ್ಟು ವಿಚಾರಣೆಯನ್ನ ನಡೆಸಿದ್ರು. ಇದನ್ನೆಲ್ಲ ಹೊರತುಪಡಿಸಿದ್ರೆ ಏನು ಆ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಆ ಮುಸಾವಿರನ್ನ ಬಳಸ್ಕೊಂಡಂತಹ ಮತೀನ್ ತಾಹಾ ಕಂಪ್ಲೀಟ್ ಆಗಿ ಒಂದು ಪ್ಲಾನ್ ಡಿಸೈನ್ ಮಾಡಿ ಮುಸಾವಿರ್ಗೆ ಈ ಒಂದು ಪ್ಲಾನ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅದಾದ ನಂತರ ಬಾಂಬ್ ಅನ್ನ ಆತನಿಗೆ ಕೊಟ್ಟಿದ್ದು ಮತೀನ್ ತಾಹಾ ಅನ್ನುವಂತಹದ್ದು ಕೂಡ ಮೇಲ್ನೋಟಕ್ಕೆ ಈಗ ತನಿಖೆಯಲ್ಲಿ ಕಂಡು ಬಂದಿರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಮುಸಾವಿರ್ನನ್ನ ಯಾವ ಕಡೆಯಿಂದ ಅಂದ್ರೆ ಕಂಪ್ಲೀಟ್ ಆಗಿ ಇಡೀ ಸಿಚುವೇಶನ್ ಅನ್ನ ರೀಕ್ರಿಯೇಷನ್ ಮಾಡ್ಲಿಕ್ಕೆ ಈಗ ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳು ಮುಂದಾಗಿರುವಂತಹದ್ದು. ಈಗಾಗಲೇ ಪ್ರಾಥಮಿಕವಾಗಿ ಏನೆಲ್ಲ ಮಾಹಿತಿಯನ್ನ ಪಡ್ಕೋಬೇಕು ಆರೋಪಿಗಳ ಅಂದ್ರೆ ಶಂಕಿತ ಉಗ್ರರ ಇಂದ ಈ ಎಲ್ಲಾ ಮಾಹಿತಿಯನ್ನ ಪಡೆದುಕೊಂಡಿರುವಂತಹ ಎನ್ಐಎ ಅಧಿಕಾರಿಗಳು ಈಗ ಏನು ಸ್ಥಳ ಮಹಜರ್ ಮಾಡ್ಲಿಕ್ಕೆ ಬಂದಿರುವಂತಹದ್ದು. ಅಂದ್ರೆ ಆತನನ್ನ ಸೀದಾ ಏನು ಎಲ್ಲಿಂದ ಬಸ್ಸಲ್ಲಿ ಓಡಾಡ್ದ, ಯಾವ ಬಸ್ಸಲ್ಲಿ ಬಂದ, ಎಷ್ಟೊತ್ತಿಗೆ ಬಂದ, ಜೊತೆಗೆ ಏನು ಆತ ಆ ಒಂದು ಹೋಟೆಲ್ನಲ್ಲಿ ಆರ್ಡರ್ ಮಾಡಿದ ಎಲ್ಲಾ ಒಂದು ಮಾಹಿತಿಯನ್ನ ಪಡೆದು ಈಗ ಮಹಜರ್ನ ಮಾಡ್ಲಿಕ್ಕೆ ಮುಂದಾಗಿರುವಂತಹದ್ದು ಎನ್ಐಎ ಅಧಿಕಾರಿಗಳು. ಸಭಾ, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.